ಹಾಯ್ ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್. ಇವತ್ತು ನಾವು ನಮ್ಮ ತೋಟದಲ್ಲೇ ಇದ್ದೇವೆ. ಇವತ್ತು ಜೀವಾಮೃತ ಮಾಡ್ಬೇಕಂತಂದು ಪ್ಲಾನ್ ಮಾಡ್ಕೊಂಡೇವೆ. ನಾವು ಜೀವಾಮೃತನ ಯಾವ ರೀತಿ ಮಾಡ್ತೇವೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೇನೆ, ಬನ್ರಿ. ಈಗ ನಾನು ಗಂಜಲ ತುಂಬ್ತಾ ಇದ್ದೇನೆ ಜೀವಾಮೃತ ಮಾಡಕ್ಕೆ. ಇದು ನಮ್ಮ ದನಿನ ಕೊಟ್ಟಿಗೆ. ಇದರಿಂದ ಇಲ್ಲಿ ಗಂಜಲಕ್ಕೆ ಒಂದು ಬಕೆಟ್ ಹಾಕಿದ್ದೇವೆ. ಇಲ್ಲಿ ಸ್ಟಾಕ್ ಆಗೈತೆ ಅದು ಗಂಜಲ. ನಾಟಿ ಹಸುಗಳದು, ನಮ್ಮ ಮನೆಯಲ್ಲಿ ನಾಟಿ ಹಸುಗಳು 2 ಇದಾವೆ ನೋಡ್ರಿ. ಇದು ಒಂದು 20 ಲೀಟ್ರಿಂದ ಬಕೆಟ್ ಹಾಕಿದ್ದೀವಿ. ಗಂಜಲನ ತುಂಬ್ತಾ ಇದ್ದಾನೆ. ಒಂದು 10 ಲೀಟ್ರ್ನಷ್ಟು ತಗೊಂತ ನನಗೆ. ಇದು 2 ಡ್ರಮ್ಗೆ ಆಗ್ಬೇಕು. ಒಂದು ಡ್ರಮ್ಗೆ 10 ಲೀಟ್ರ್, ಇನ್ನೊಂದು ಡ್ರಮ್ಗೆ 10 ಲೀಟ್ರ್. 5 ಲೀಟ್ರ್ ಹಾಕಿದ್ರೆ ಸಾಕು. ಹೆಚ್ಚಿಗೆ ಐತಲ್ಲ, ಹೆಚ್ಚಿಗೆ ಹಾಕ್ತಾ ಇದ್ದಾನೆ. ಸಾಕಲ್ಲ, ಅರ್ಧ ಆತ. ಬರ್ರಿ ಡ್ರಮ್ಗೆ ಹಾಕಲ್ಲ. ಮೇಡಮ್, ವೀಕ್ಷಕರೇ, ಈ ಜೀವಾಮೃತ ಮಾಡಕ್ಕೆ ನಾನು ಏನೆಲ್ಲ ಹಾಕ್ತೇನೆ ಅಂತ ನೋಡಿ ಬನ್ನಿ. ವೀಕ್ಷಕರೇ, ಇದು ಹಸಿ ಕಡ್ಲಿ ಹಿಟ್ಟು, ಇದು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಇದು ಗಂಜಲು, ದೇಶಿ ಹಸುವಿನ ಗಂಜಲು. ಈ ನಮ್ಮ ದೇಶಿ ಹಸುವಿನ ಗಂಜಲು, ನಾಟಿ ಹಸು ಅಂತಾರಲ್ಲ ಅದ್ರದ್ದು. ಇದು ಸಗಣಿ, ಒಂದು 10 kg ಸಗಣಿ. ಈ ಗಂಜಲದಲ್ಲಿ ನಾನು ನಮ್ಮ ಒಡ್ನಲ್ಲಿ ಇರ್ತಕ್ಕಂಥ ಒಂದು ಇಡೀ ಮಣ್ಣನ್ನು ತಗೊಂಡಿದ್ದೇನೆ. ನಮ್ಮ ಬದುವಿನಲ್ಲೇ, ನಮ್ಮ ಜಮೀನಲ್ಲಿ ಯಾವ ರೀತಿಯ ಜೀವಾಣುಗಳು ಇರ್ತವೆ ಅದೇ ಮಣ್ಣು ಆಗ್ಬೇಕು. ಆ ಜೀವಾಣುಗಳು ಹೆಚ್ಚುವರಿಯಾಗಿ ನಮ್ಮ ಭೂಮಿಗೆ ಸೆಟ್ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಆ ನಮ್ಮ ಬದುವಿನಲ್ಲಿ ಇರ್ತಕ್ಕಂಥ ಒಂದು ಇಡೀ ಮಣ್ಣನ್ನು ನಾನು ಗಂಜಲದಲ್ಲಿ ಹಾಕಿದ್ದೇನೆ ಈಗ ಆಲ್ರೆಡಿ. ಬರ್ರಿ ಹಾಕನ್ ಡ್ರಮ್ಗೆ ಹಾಕ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕವು, ಇನ್ನು ತೆಗಿಬೇಕು. ಇದು ಗಂಜಲ, ದೇಶಿ ಹಸುವಿನ ಗಂಜಲ. ಇದು ಸಗಣಿ. ಇದು ಒಂದು 10 kg ಹಾಕಿದ್ರೆ ಸಾಕು. ನಾನು ಇದನ್ನ 2 ಡ್ರಮ್ಗೆ ಹಾಕ್ತಾನೆ. ಒಂದು 10 kg ಅಷ್ಟೇ ಯೂಸ್ ಮಾಡ್ಬೇಕು. ಯಾಕಂದ್ರೆ ಅತಿ ನಾವು ಭಾಳಷ್ಟು ಹಾಕಿದಂಗೆಲ್ಲ ಸುಮ್ಮನೆ ಗಟ್ಟಿಯಾಗಿ ನಮಗೆ ನಾಳೆ ಹಾಕ್ಬೇಕಾದ್ರೆ ಸರಿ ಹೋಗಲ್ಲ. ನೀರು ಥರ ಇರ್ಬೇಕದು ಜೀವಾಮೃತ. ಅದು ಸರಿಯಾದ ರೀತಿಗೆ ಬೇರೆ ತಗೊಂಡೈತಿ. ಇಲ್ಲ ಗಟ್ಟಿ ಆಗಿಬಿಟ್ರೆ ಇಲ್ಲೇ ಬಿಸಿಲಿಗೆಲ್ಲ ಇದಾಗಿಬಿಡ್ತೈತಿ. ಇದು ಹಸಿ ಕಡ್ಲಿ ಹಿಟ್ಟು, ಇದು 2 kg ಐತಿ. ಇದು 1 kg ಈ ಡ್ರಮ್ಗೆ ಹಾಕ್ತಾನೆ, ಇನ್ನೊಂದು kg ಇನ್ನೊಂದು ಡ್ರಮ್ಗೆ ಹಾಕ್ತಾನೆ. ಆರ್ಗ್ಯಾನಿಕ್ ಬೆಲ್ಲ ಇದೆ ನೋಡ್ರಿ, ಎಷ್ಟು ಚೆನ್ನಾಗೈತಿ. ನಮ್ಮ ಜನಗಳು ಇದನ್ನು ಊಟ ಮಾಡಲ್ಲ.
ನಾನು ಜೀವಾಮೃತಕ್ಕೆ ಯೂಸ್ ಮಾಡ್ತಕ್ಕಂಥ ಮೆಟೀರಿಯಲ್ ಇಷ್ಟು. ಸುಮ್ಮನೆ ಹಲವಾರು ಹೇಳ್ತಾರ, ಅವ್ರವ್ರು ಒಂದು ಮೆಥಡ್ ಹೇಳ್ತಾರ. ನಾನು ಇಷ್ಟೇ ಹಾಕೋದು. ಹಾಕಿದಾದ್ಮೇಲೆ ಈ ರೀತಿ ಚೆನ್ನಾಗಿ ನಾವು ಕ್ಲಾಕ್ ವೈಸಲ್ಲಿ ತಿರುಗಿಸ್ಬೇಕು, ಎಲ್ಲ ಮಿಕ್ಸ್ ಮಾಡ್ಬೇಕು. ಈ ಸಗಣಿ ಗಂಟೆಲ್ಲ ಒಡೆಯೋವರೆಗೆ ತಿರುಗಿಸ್ಬೇಕು. ಈ ಡ್ರಮ್ಮನ್ನು ಆದಷ್ಟು ಮಟ್ಟಿಗೆ ನೆರಳಲ್ಲಿ ಇಡ್ಬೇಕು. ಇಲ್ಲ ನೆರಳು ಇದ್ರೆ ಸರಿ, ಇಲ್ಲ ಅಂದ್ರೆ ಏನರ ಒಂದು ಆಲ್ಟರ್ನೇಟ್ ಮಾಡಿ, ಇಲ್ಲ ಮ್ಯಾಲೆ ಚಪ್ರನ, ಇಲ್ಲಾಂದ್ರೆ ಮ್ಯಾಲೆ ಒಂದು ಟೈಂಗರಿ ತುಂಡನ್ನು ಇಟ್ಟು ತೊಟ್ಟನ್ನು ಮುಚ್ಚಬೇಕು. ಸೆಣಬಿನ ತೊಟ್ಟು ಇರ್ತತಲ್ಲ, ಆ ತೊಟ್ಟನ್ನು ಒಟ್ಟು ಈ ಡ್ರಮ್ಮಿಗೆ ಹೆಚ್ಚಾಗಿ ಬಿಸಿಲು ಬಿಡಿದಂಗೆ ಇಡ್ಬೇಕು. ನಾನು ಇದು ಮಳೆಗಾಲಲ್ಲ, ಹಂಗಾಗಿ ಯಾವುದು ಚಪ್ರ ಹಾಕಕ್ಕೆ ಹೋಗಿಲ್ಲ. ಇದ್ರ ಮೇಲೆ ಒಂದು ತೊಟ್ಟು ಹಾಕ್ತೇನೆ ನೋಡಿ. ಈ ರೀತಿ ತಿರುಗಿಸ್ಬೇಕು ನಾವು. ಈ ಸಗಣಿ, ಹಿಟ್ಟು, ಬೆಲ್ಲ ಎಲ್ಲ ಮಿಕ್ಸ್ ಆಗಿ ಇದ್ರಾಗ ಜೀವಾಣುಗಳು ಬೆಳೆಯೋದಕ್ಕೆ ಅನುಕೂಲ ಆಕತಿ ಮಿಕ್ಸ್ ಆದ್ರೆ. ಇದನ್ನ ಒಂದು ವಾರದವರೆಗೂ ನಾವು ಹೀಗೆ ಬೆಳಿಗ್ಗೆ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ ತಿರುಗಿಸ್ತಿರ್ಬೇಕು. ಒಂದ್ 2 ನಿಮಿಷ ಈ ರೀತಿ ತಿರುಗ್ಸಂತ ಇರ್ಬೇಕು ಹಾಕೋವರೆಗೂ. ಒಂದು ವಾರ, 5 ರಿಂದ 6 ದಿವಸಕ್ಕೆ ಹಾಕಿದ್ರೆ ಒಳ್ಳೇದು. ಒಂದು ವಾರದ ಮೇಲ್ಪಟ್ಟು ಇದನ್ನ ಹಾಕೋದಷ್ಟು ಸೂಕ್ತ ಅಲ್ಲ. ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥ ಜೀವಾಣುಗಳ ಸಂಖ್ಯೆ ಕಡಿಮೆ ಹಾಕ್ಯಾಂತ ಬರ್ತೈತಿ. 5-6 ದಿವಸದ ಮೇಲ್ಪಟ್ಟು ನಾವು ಅದು ಹೆಚ್ಚಿಗೆ ಬೆಳವಣಿಗೆ ಇದ್ದಂಗೆ ಹಾಕಿದ್ರೆ ಒಳ್ಳೇದು ಭೂಮಿಗೆ. ನೋಡ್ರಿ, ಈ ರೀತಿ ನಾನು ತೊಟ್ಟು ಹಾಕ್ತಾ ಇದ್ದೇನೆ ಇದನ್ನ. ಇದು ನಮ್ಮ ಜೀವಾಮೃತ ಈಗ ರೆಡಿ. 5 ದಿವಸದವರೆಗೂ, 6 ದಿವಸದವರೆಗೂ ಇದನ್ನ ಹೀಗೆ ತಿರುಗ್ಸಂತ ಡೈಲಿ 2 ಬಾರಿ ತಿರುಗಿಸ್ಬೇಕು. ತಿರುಗಿಸಿದ್ರೆ ಈ ಜೀವಾಣುಗಳು ಬೆಳೆಯಕ್ಕೆ ಅನುಕೂಲ ಆಕತಿ. ಅಲ್ಲೊಂದು ಡ್ರಮ್ ಐತಿ, ಬರ್ರಿ ಅದನ್ನು ಮಾಡ್ಬೇಕು. ಇಷ್ಟೇ ಜೀವಾಮೃತ ನಾವು ಮಾಡಿದ್ದು. ಕೆಲವರು ಏನೆಲ್ಲ ಹಾಕ್ತಾರ, ನನಗೆ ಏನಪ್ಪ ಇಲ್ಲಿ ನಮ್ಮಲ್ಲಿ ಏನು ಸಿಗ್ತತ್ತ ಅದರಿಂದ ಮಾಡ್ತಾ ಇದ್ದಾನೆ. ನಿಮಗೂ ಬೇಕಾದ್ರೆ ಇದೇ ರೀತಿ ಮಾಡಿ. ಇದಕ್ಕೆ ಹೆಚ್ಚಿಗೆ ಏನಾರ ಹಾಕ್ಬೇಕು ಅನ್ಸಿದ್ರೆ ಹಾಕ್ಬೋದು, ಏನು ತಪ್ಪಿಲ್ಲ. ಭೂಮಿಗೆ ಏನು ಹಾಕ್ತೇವೆ ಅದೆಲ್ಲದು ಒಳ್ಳೇದೇ, ಆದ್ರೆ ಆರ್ಗ್ಯಾನಿಕ್ ಆಗಿ ಮಾಡಿ. ಯಾವುದೇ ಹಾಕ್ರಿ ಆರ್ಗ್ಯಾನಿಕ್ ಆಗಿ ಇರ್ತಕ್ಕಂಥ ಪ್ರಾಡಕ್ಟನ್ನು ಬಳಸ್ಬೇಕು. ಆದಷ್ಟು ಮಟ್ಟಿಗೆ ಭೂಮಿಗೆ ಆರ್ಗ್ಯಾನಿಕ್ ನಾವು ಯೂಸ್ ಮಾಡ್ತಕ್ಕಂಥ ಭೂಮಿಗಳು ಸತ್ವ ಕಳ್ಕೊಳೋದಿಲ್ಲ, ಒಳ್ಳೆ ಚೆನ್ನಾಗಿ ಬೆಳಿತಾವು. ಈಗ ಸಡನ್ಲಿ ಅದು ರಿಸಲ್ಟ್ ಬರ್ತಾ ಇದ್ರ ನಾವು ಯೂಸ್ ಮಾಡ್ತಾ 6 ತಿಂಗಳ ವರ್ಷ ಬಿಟ್ಕೊಂಡ್ರೆ ನಮ್ಗೆ 100% ಅದು ರಿಸಲ್ಟ್ ಬಂದೇ ಬರ್ತೈತಿ. ಈ ರೀತಿ ನಾನು ಜೀವಾಮೃತ ಮಾಡಿ ನನ್ನ ಅಡಿಕೆ ತೋಟಕ್ಕೆ ಈಗ ಒಂದು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ಬನ್ನಿ ವೀಕ್ಷಕರೇ, ನಾವು ಇನ್ನೊಂದು ಡ್ರಮ್ಮಿಗೆ ಈ ಸಗಣಿ, ಗಂಜಲ, ಹಿಟ್ಟು, ಬೆಲ್ಲ ಹಾಕಿ ಬರೋಣ. ಇಲ್ಲಿ ಕಟ್ಟಿಗಿತ್ತಲ್ಲ, ಒಂದು 50 ರೂಪಾಯಿ ಕಳ್ಸ ಕಟ್ಟಿಗೆನ ಐತನ್ ನೋಡಲ್ಲಿ.
ಇದು ಹಸಿ ಕಡ್ಲೆ ಹಿಟ್ಟು 1 kg. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾ ಜೀವಾಮೃತನ ನಮ್ಮ ತೋಟಕ್ಕೆ ಯಾವ ರೀತಿಯಾಗಿ ನಾನು ತಯಾರು ಮಾಡ್ಕೊಂತಾನೆ ಅಂತ ನಿಮಗೆ ತೋರಿಸ್ಕೊಟ್ಟೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.